Watch full episodes on Jio Hotstar. ಇದು ಒಳ್ಳೆ ರೌಂಡ್ ಚೆನ್ನಾಗಿದೆ. ನಾವು ಇದನ್ನ ಹಾಕಿ ಆಟ ಆಡೋದಕ್ಕೆ ಉಪಯೋಗಿಸ್ಕೋಬಹುದು. ಇದನ್ನ ಆಟದಲ್ಲಿ ಉಪಯೋಗಿಸಿ. ನೀವೆಲ್ಲ ಬಾಯಿ ಮುಚ್ಕೊಂಡು ಆ ಕಡೆ ನಿಂತ್ಕೊಳ್ಳಿ. ಆಟ ಆದ್ಮೇಲೆ ನಿಮ್ಮನ್ನು ವಿಚಾರಿಸ್ಕೋತೀನಿ. ಆಟ ಆದ್ಮೇಲೆ ನಿಮ್ಮನ್ನ ಮುಗಿಸ್ಬಿಡ್ತೀನಿ. ಅಯ್ಯೋ ಇಲ್ಲಿ ಕಣ್ರಯ್ಯ, ನನ್ನ ಜೀವದ ಕಡೆಯ ಮ್ಯಾಚು ಖತಮು, ನಾವು ಖತಮ್ ಕಣ್ರಯ್ಯ. ಅಯ್ಯೋ ಭಗವಂತ, ಇವ್ರ ಮ್ಯಾಚ್ ನ ಖಂಡಿತ ಮುಗಿಸ್ಲೇಬೇಡ ಕಣಯ್ಯ. ಅರೆ ಇದು ಒಂದು ಮ್ಯಾಚ್ ಸೀಲ್ ಇಟ್ಕೊಂಡು ಈ ತರ ಮ್ಯಾಚ್ ಆಡ್ತಿದ್ದೀರಲ್ಲ, ಒಂದು ಸ್ಪೀಡು ಇಲ್ಲ, ಹಂಗೆ ಥ್ರಿಲ್ಲೂ ಇಲ್ಲ. ಇದಕ್ಕಿಂತ ಸ್ಪೀಡು ನಾವು ಕತ್ತೆಗಳ ಮೇಲೆ ಕೂತ್ಕೊಂಡೇ ಆಡ್ತೀವಿ. ನಮ್ಮ ಪಾರಂಪರಿಕವಾದ ಆಟನ ನೀನು ಅಣಗಿಸ್ತಾ ಇದೀಯಾ? ಈ ಆಟ ಅಷ್ಟೊಂದು ಸುಲಭ ಅಲ್ಲ. ನಡೀರಿ, ನಿಮ್ ಜೊತೆನೆ ಮ್ಯಾಚ್ ಆಡೋಣ. ನೀವೇನಾದ್ರು ಗೆದ್ಬಿಟ್ರೆ ನಾವು ನಿಮ್ಮನ್ನ ಬಿಟ್ಬಿಡ್ತೀವಿ. ಏನಾದ್ರೂ ಸೋತ್ಬಿಟ್ರೆ ಮ್ಯಾಚ್ ಕ್ಲೋಸ್, ನೀವು ಕ್ಲೋಸ್. ನಾವು ಈ ಮ್ಯಾಚ್ ಖಂಡಿತ ಆಡ್ತೀವಿ. ನಾವೇನಾದ್ರೂ ಗೆದ್ಬಿಟ್ರೆ ನೀವು ನಮ್ಗೆ ಹೇಳಲೇಬೇಕು ಈ ಅಂಗಾರ ಯಾರು, ಎಲ್ಲಿದ್ದಾನೆ ಅಂತ. ಆ ಅಂಗಾರನ ಹತ್ರನೇ ನಮ್ ಏರೋಪ್ಲೇನ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಒಪ್ಪಿಗೆ ಇದೆ. ಇವಾಗ ಕತ್ಲೆ ಆಗ್ತಾ ಇದೆ. ಮ್ಯಾಚು ನಾಳೆ ಬೆಳಗ್ಗೆ ಇಟ್ಕೊಳ್ಳೋಣ. ಇವನ್ನೆಲ್ಲ ಕರ್ಕೊಂಡೋಗಿ ಕೂಡಾಕಿ. ಕತ್ಲು ಇವ್ರು ಡಿನ್ನರ್ ಯಾವಾಗ ಕೊಡ್ತಾರೋ? ಸಖತ್ ಹಸುವಾಗ್ತಿದೆ ಕಣೋ. ತಗೊಳ್ಳಿ, ಇವತ್ತೇ ಕಡೆ ಊಟ ಮಾಡ್ಕೊಂಬಿಡಿ. ನಾಳೆಯಿಂದ ನಿಮ್ಗೆ ಊಟದ ಅವಶ್ಯಕತೆನೇ ಇರೋದಿಲ್ಲ. ಹಸಿ ಮೀನು ಹೇಗ್ ತಿನ್ನೋದು? ಈ ಜನಗಳೆಲ್ಲ ಹಂಗೆ ತಿಂತಾರೆ. ಇದನ್ನ ಬೇಯಿಸ್ಕೊಂಡ್ ತಿನ್ನೋಷ್ಟು ಐಡಿಯಾ ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ. ಅಯ್ಯೋ ದೇವ್ರೆ, ಇವತ್ತು ರಾತ್ರಿ ಎಲ್ಲ ಉಪವಾಸದಿಂದನೇ ಒದ್ದಾಡ್ಬೇಕು. ಪತ್ಲು ಹಸುವಾಗ್ತಿದೆ, ತುಂಬಾ ಹಸುವಾಗ್ತಿದೆ. ನನ್ ಕೈನ ಹಸು ತಡ್ಕೊಳಕ್ ಆಗ್ತಾ ಇಲ್ಲ. ಪತ್ಲು ಏನಾದ್ರೂ ಮಾಡೋ, ನನಗೆ ಹಸುವಾಗ್ತಿದೆ. ಹೊಟ್ಟೆ ಸಖತ್ ಹಸುವಾಗ್ತಿದೆ. ನಂಗೆ ಸಮೋಸ ಬೇಕು, ಸಮೋಸ ಬೇಕು, ಸಮೋಸ ಬೇಕು, ಸಮೋಸ, ಸಮೋಸ. ಮೋಟು, ಅದು ಸಮೋಸ ಅಲ್ಲ ಕಣಯ್ಯ, ಹಸಿ ಮೀನದು. ತಿನ್ಬೇಡ. ಏಯ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಂಟ್ರೋಲ್ ಯುವರ್ ಸೆಲ್ಫ್. ಬೇಯಿಸಿರೋ ಮೀನಿನ ವಾಸನೆ ಬರ್ತಾ ಇದೆ. ಇಲ್ಲಿ ಮೀನ ಯಾರು ಬೇಯಿಸ್ತಾ ಇದ್ದಾರೆ? ಅಯ್ಯೋ ನನ್ ಗೆಳೆಯರ, ಯಾಕಪ್ಪ ಅಷ್ಟೊಂದು ಸಿಟ್ಟಿನ ಗುರ್ರಾಯ್ತಾ ಇದ್ದೀರಾ? ಇಲ್ಲಿ ನೋಡ್ರಯ್ಯ, ನಾನು ಎಷ್ಟು ಖುಷಿಯಿಂದ ಮೀನ್ ತಿಂತಾ ಇದ್ದೀರಿ. ನೀವು ತಿನ್ರಿ, ತಗೊಳ್ರಯ್ಯ. ಯಾಕಣ್ಣ ನಿಮ್ಮ ಹತ್ರ ಸ್ಟವ್ ಇದೆ ಅಂತ ಮೊದ್ಲು ಯಾಕಣ್ಣ ನಮಗೆ ಹೇಳಿಲ್ಲ ನೀವು? ನಾವು ಒಳಗಡೆ ಕೂತ್ಕೊಂಡು ಹಸುವಿನಿಂದ ಒದ್ದಾಡ್ತಾ ಇದ್ವಿ. ತುಂಬಾ ಮೀನುಗಳು ತಿಂದಿದ್ಯಾ? ಇವಾಗ ಸ್ವಲ್ಪ ಒದೆನೂ ತಿನ್ನುವಂತೆ. ಕೆಂಪುಂಡೆ, 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 ಎಲ್ಲರೂ ದೂರ ಇರಿ, ಎಲ್ಲರೂ ದೂರ ಇರಿ. ಕಾಪಾಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಎದ್ರಕಬೇಡಿ, ಅದು ಕೆಂಪುಂಡೆ ಅಲ್ಲ, ಅದನ್ನ ಬೆಂಕಿ ಅಂತಾರೆ. ಬೆಂಕಿ ಸರಿಯಾಗಿ ಉಪಯೋಗಿಸಿದ್ರೆ ಏನು ತೊಂದರೆ ಆಗಲ್ಲ ಅದರಿಂದ. ಓಕೆ? ಯಾಕೆ ಮಕ್ಕಳೇ, ನಿಮ್ಗೂ ಹಸುವಾಗ್ತಿದ್ಯಾ? ತಗೊಳ್ಳಿ ತಿನ್ನಿ ನೀವು.
ತಿನ್ಬೇಡಿ ಮಕ್ಳೇ, ನಿಂತ್ಕೊಳ್ಳಿ. ಅದು ಬೆಂಕಿಯಿಂದ ಮಾಡಿರೋದು, ತಿನ್ಬೇಡಿ. ಹ? ನಾನು ತಿಂತೀನಿ. ತಗೊಳ್ಳಿ. ಇಷ್ಟು ಒಳ್ಳೆ ಮೀನನ್ನ ಯಾವತ್ತೂ ತಿಂದಿಲ್ಲ. ಕೆಂಪು ಉಂಡೆಯಿಂದ ಇಷ್ಟೊಂದು ಉಪಯೋಗನೂ ಇದೆಯಾ? ನಾವು ಇದರಿಂದ ತುಂಬಾ ಹೆದರ್ತಾ ಇದ್ವಿ. ಅಲ್ಲ, ಬೆಂಕಿಯಿಂದ ಯಾಕೆ ಹೆದರ್ಕೋತಿದ್ರಿ ನೀವು? ತುಂಬಾ ವರ್ಷಗಳ ಹಿಂದಿನ ಮಾತು. ಒಂದು ದಿನ ನಾನು ನನ್ನ 3 ಮಕ್ಕಳ ಜೊತೆ ಜಕೀರಾ ಅವನಿಗೆ ಬಂದಿದ್ನಲ್ಲ, ಅಬು ಮತ್ತು ತೋಬು ಜೊತೆ ನಾನು ಆಚೆ ಹೋಗಿದ್ದೆ. ಸಾಬು ಮತ್ತು ಲೋಬನ್ ಕರ್ಕೊಂಡು ಹೊರಟೋಗ್ಬಿಟ್ರು. ಇಲ್ಲಿ ನೋಡಿ, ನನ್ನ ಕೈ ಸುಟ್ಟೋಗಿರೋ ಆ ಮಚ್ಚೆ ಇನ್ನೂ ಇದೆ. ಆದ್ರಿಂದನೇ ನನ್ನ 3ನೇ ಬೇಟ ಶಕೀರಾ ಯಾರಾದ್ರೂ ಅಪರಿಚಿತ ವ್ಯಕ್ತಿನ ನೋಡಿದ್ರೆ ಕೋಪದಿಂದ ಈ ತರ ಮಾಡ್ತಾನೆ. ಅವತ್ತಿಂದ ಇವತ್ತವರೆಗೂ ನಮ್ಮ ಸಾಬು ಮತ್ತು ತೋಬು ಬಗ್ಗೆ ಯಾವುದೇ ವಿಚಾರನೂ ಗೊತ್ತಾಗ್ಲಿಲ್ಲ. ಸರ್ದಾರ್, ನಿಮ್ ಕತೆ ಕೇಳ್ತಾ ಇದ್ರೆ ನಂಗೆ ಬಹಳ ದುಃಖ ಆಗ್ತಾ ಇದೆ. ಆದ್ರೆ ನೀವೇನಾದ್ರೂ ನಮ್ಗೆ ಸಹಾಯ ಮಾಡೋದಾದ್ರೆ ನಾವು ಮಾತು ಕೊಡ್ತೀವಿ ನಿಮ್ಗೆ. ನೀವು ಕಳ್ಕೊಂಡಿರೋ ನಿಮ್ ಮಗನ್ನ ಆ ಅಂಗಾರನ ಹಿಡ್ತಿದಿಂದ ನಾವು ಕರ್ಕೊಂಡ್ ಬಂದೇ ಬರ್ತೀವಿ. ಇದು ಸತ್ಯ. ನೀವು ಬಿಸಿ ಬಿಸಿ ಮೀನುಗಳನ್ನ ತಿನ್ನಿಸಿ ಒಳ್ಳೆ ಒಳ್ಳೆ ಮಾತುಗಳು ಆಡಿ ನಮ್ಮ ತಂದೆನ ಗೂಬೆ ಮಾಡ್ಬೋದು, ಆದ್ರೆ ನನ್ನನ್ನಲ್ಲ. ನಾಳೆ ಬೆಳಿಗ್ಗೆ ಮ್ಯಾಚ್ ನಡೆಯುತ್ತೆ, ಅದರಲ್ಲಿ ನೀವೇನಾದ್ರೂ ಗೆದ್ರೆ ನಿಮ್ಮನ್ನ ಬಿಟ್ಟು ಕಳಿಸ್ತೀವಿ. ಶಕೀರಾ, ಶಾಂತಿಯಿಂದಿರು. ಕೋಪ ಮತ್ತು ಬೆಂಕಿನ ಯಾವಾಗ್ಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು. ಕೋಪ ನಮ್ಮನ್ನು ತಿನ್ನುತ್ತೆ, ಬೆಂಕಿ ಎಲ್ಲಾರನ್ನೂ ಸುಡುತ್ತೆ. ನಾಳೆ ಬೆಳಿಗ್ಗೆ ಮ್ಯಾಚ್ ಖಂಡಿತ ಆಗುತ್ತೆ. ನಾವು ಪೂರ್ತಿ ಬ್ಯಾಗ್ ಹಾಕೊಂಡು ಯಾಕೆ ಹೊರಗಡೆ ಬಂದಿದ್ದೀವಿ? ಚಿಂತೆ ಮಾಡ್ಬಿಡಿ, ನಾವು ನಿಮ್ಮನ್ನ ಬಿಡಿಸ್ಕೋತೀವಿ. ಪ್ಲೀಸ್ ಏನಾದ್ರೂ ಮಾಡು. ನೋಡು, ಆ ಜನ ಇಲ್ಲಿದ್ದಾರೆ. ನಾವು ಅವ್ರದ್ದು ಊಟ ಕದ್ದಿದ್ವಲ್ಲ, ಹೋಗು ಹೋಗು, ಅವ್ರ ಹತ್ರ ಏನಾದ್ರೂ ಸಹಾಯ ಕೇಳು. ಅವರು ಒಳ್ಳೆ ಜನ ಅನ್ಸುತ್ತೆ. ಅರೆ ಹಾ, ನಡಿ ಶೀಲು, ಅವ್ರ ಹತ್ರ ಹೋಗೋಣ. ಮೀನ್ ಸಕ್ಕತ್ತಾಗಿತ್ತಲ್ಲ. ಮತ್ತು ಅಲ್ಲೋಡು, ಸೀಲ್ ಮತ್ತೆ ಪೆಂಗ್ವಿನ್ ಅವೆರಡ ತಾನೆ ನಮ್ಮ ಊಟ ಎಲ್ಲ ಎತ್ಕೊಂಡೋಗಿದ್ದು. ಹೇ ಒಳ್ಳೆ ಜನಗಳೇ, ನನ್ನ ಸ್ನೇಹಿತರಿಗೆ ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ. ಯಾವತ್ತೂ ಬಿಡಲ್ಲ, ಇಲ್ಲಾಂದ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಅವ್ರಿಗೆ. ಓಹೋ, ಕಳ್ಳು ಜೋಡಿ ನಿಮ್ದು. ಇವಾಗ ಬಂತ ನಿಮ್ಗೆ ಬುದ್ಧಿ? ಅವತ್ ನಾವು ತಂದಿದ್ ಊಟ ಎಲ್ಲ ಕದ್ಕೊಂಡು ಹೋಗ್ಬಿಟ್ರಿ. ಇವಾಗ ನಮ್ಮ ಹತ್ರ ಸಹಾಯ ಕೇಳಕ್ ಬಂದಿದ್ದೀರಾ? ಹಾ, ತಗೊಳ್ಳಿ, ಇದು ಎಷ್ಟು ಬೇಕಾದ್ರೂ ತಿನ್ನಿ, ಆದ್ರೆ ದಯವಿಟ್ಟು ಅವ್ರನ್ನ ಬಿಡಿಸ್ಬಿಡಿ.
ಅರೇ ನೀವು ನುಂಗಿದ್ ಮೀನ್ ನಮಗ್ ಬೇಕಾಗಿಲ್ಲ. ಎತ್ಕೊಳಗೆ ಮೀನುಗಳೆಲ್ಲ ಕೈ ಮುಗಿತೀನಿ. ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ಸರಿ ಎದ್ದೇಳಿ ಮೇಲೆ, ನಿಮ್ಗೆ ಸಹಾಯ ಮಾಡ್ತೀವಿ ಹೇಳಿ. ನೋಡಿ ಸರ್, ದಯವಿಟ್ಟು ಈ ಸೀಲ್ನ ಬಿಟ್ಬಿಡಿ. ನೋಡಿ ಪಾಪ ಬೇಜಾರಲ್ಲಿ ಕೂತ್ಕೊಂಡಿದೆ, ತುಂಬಾ ದುಃಖ ಪಡ್ತಾ ಇದೆ. ನೀವು ಇದ್ರ ಚಿಂತೆನ ಮಾಡೋದ್ ಬಿಟ್ಬಿಡಿ. ನೀವು ನಿಮ್ ಚಿಂತೆ ಮಾಡಿ. ಮ್ಯಾಚು ಮುಗ್ದೋಗುತ್ತೆ, ನಿಮ್ ಕತೆನೂ ಮುಗ್ದೋಗುತ್ತೆ. ಪತ್ಲು ಏನಾಯ್ತು? ಶುರು ಮಾಡಕ್ ಮುಂಚೆನೆ ಕಥಾ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಖಾಲಿ ಹೊಟ್ಟೆ ನನ್ ತಲೆನೇ ಓಡೋದಿಲ್ಲ ಅಂತ ನಿಂಗೆ ಗೊತ್ತು. ಏನಾದ್ರೂ ಯೋಚ್ಸೋ ಪತ್ಲು, ಯೋಚ್ಸೋ. ಐಡಿಯಾ ನೋಡಬಿಟ್ಟು ನೀನು ಅವನ್ನ ಫುರ್ಫುರಿ ನಗರಕ್ಕೆ ಏನಾದ್ರೂ ಕಳಿಸ್ಬಿಟ್ರೆ ಅವನು ಟೀ ಹಣ್ಣಿನ ಅಂಗಡಿಯಿಂದ ಸಮೋಸೆ ಎತ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾನೆ ಕಣ. ಜೈ ಹೋ! ಏನ್ ಐಡಿಯಾ ಪತ್ಲ ನಿಂದು. ಇಲ್ಲಿ ನೋಡು ಗಾಡ್ ಬ್ರದರ್, ನಾವಿಂಗನೆ ಎಂತ ಪ್ರಪಂಚಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಹಸೂರೇ ತುಂಬಿಕೊಂಡಿರುತ್ತೆ. ಅಲ್ಲಿ ನವಿಗಳು ಡ್ಯಾನ್ಸ್ ಮಾಡ್ತಿರುತ್ತವೆ, ಹಕ್ಕಿಗಳು ಹಾರಾಡ್ತಾ ಇರುತ್ತವೆ. ಅಲ್ಲಿಗೆ ಹೋಗಕ್ಕೆ ಇಷ್ಟಪಡ್ತೀಯಾ? ಹಾ ಅರಿಯಾಲಿ ಹಂಗಂದ್ರೆ ಏನು? ನನ್ಗೇನಿದೆ ತೋರ್ಸು. ನಮ್ಗೆಲ್ಲಾ ಕಡೆನೂ ಬರೀ ಮಂಜೆ ಕಾಣುತ್ತೆ ಭಯ್ಯ. ನೀವು ಅಲ್ಲಿಗೆ ಹೋಗಿ ನಂದೊಂದು ಕೆಲಸ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಫುರ್ಫುರಿ ನಗರಕ್ಕೆ ಹೋಗ್ಬಿಟ್ಟು ಗರಂ ಸಮೋಸ ತಗೊಂಡ್ಬರ್ಬೇಕಾಗತ್ತೆ. ಸರಿನಾ? ರೆಡಿ ಸ್ಟಡಿ ಗೋ! ಟೀ ಹಣ್ಣ ಇಲ್ಲಿ ಕೇಳೋಣ ಇಲ್ಲಿ. ಅರೇ ಇಲ್ಲಿ ನೋಡ್ರಪ್ಪ, ಸಮೋಸ ಹಿಡ್ಕೋರಿ. ಇದನ್ನ ಊಟ ತಗೊಂಡೋಗಿ ಕೊಟ್ಬಿಡ್ರಿಪ್ಪ, ನೀವೇ ತಿನ್ನಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಮತ್ತೆ ಯಾವತ್ತು ನಮ್ಮ ಆಹಾರನ ಕಲಿಯಕ್ ಬರಬಾರ್ದು, ಅರ್ಥ ಆಯ್ತಾ? ನೀವುಗಳು ಅವಾಗ್ಲೇ ಸತ್ಯ ಹೇಳಿದ್ರಿ. ನಿಮ್ ಜಗತ್ತು ತುಂಬಾ ಸುಂದರವಾಗಿದೆ. ಅಲ್ಲಿ ತುಂಬಾ ಏನೇನೋ ಇದೆ. ನಾವು ಅನ್ಕೊಳ್ತಾ ಇದ್ವಿ ಇಲ್ಲಿ ಎಲ್ಲಾನು ಪೂರ್ತಿ ಪ್ರಪಂಚ ಇದೇ ತರ ಬರ್ಫಲ್ಲೇ ಇರುತ್ತೆ ಅಂತ. ನೀವು ನಿಜವಾಗ್ಲೂ ಮಹಾನ್ ವ್ಯಕ್ತಿಗಳೇ. ತಗೊಳ್ಳಿ ನಿಮ್ ಸಮೋಸ. ಜೈ ಹೋ! ಅರೆ ಈ ಸೀಲ್ಸ್ ಎಲ್ಲೋಗಿವೆ? ಆ ಸೀಲ್ ಆಗ್ಲೇ ಓಡೋಗ್ಬಿಟ್ರು. ಸಾರಿ ವೈ, ಬೇಡ ಮಾಡ್ಕೋಬೇಡಿ. ಸಮೋಸ. ಮೋಟು ಪತ್ಲು ನಡೀರಿ, ಮ್ಯಾಚ್ ಶುರು ಮಾಡೋಣ. ಹೇಳಿದ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ಮ್ಯಾಚ್ ಆಡೋಣ ಬನ್ನಿ. ಸ್ನೇಹಿತರೆ, ತೋರಿಸಿ ಅವ್ರಿಗೆ ನಾವು ಏನ್ ಬೇಕಾದ್ರೂ ಮಾಡಕ್ ತಯಾರು ಅಂತ. ಅರೇ ನೀನು ನನ್ ಸೈಡು. ಅಯ್ಯೋ ಇನ್ನೊಂದು. ವೆರಿ ಸಾರಿ. ಇನ್ನು ಒಂದು ಗೋಲ್ ಆದ್ರೆ ನಾವು ಗೆದ್ದು ಬಿಡ್ತೀವಿ. ಇವ್ರನ್ನ ಮತ್ತೆ ಸಾಯಿಸ್ಬಿಡೋಣ. ಏ ಸ್ನೇಹಿತರೆ, ಅವ್ರಿಗೆ ಸಹಾಯ ಮಾಡಿ. ಅವರು ಕೂಡ ನಮ್ ಸ್ನೇಹಿತರು. ಹೇ ನೀವಿಬ್ರು ಹೋಗಿ, ಇನ್ನು ನಾವು ಆಟ ಆಡ್ತೀವಿ.
ಮೋಟು ಇದು ಅದೇ ಸೀಲ್ಸ್ ಕಣ, ನಾವು ಬಚಾವ್ ಮಾಡಿದ್ವಲ್ಲ ಅದು. ನಮಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿರ್ಬೋದು ಕಣ ಈಗ. ಹ್ಞೂ ಈ ಮೋಟು ಪತ್ಲನು ತುಂಬಾ ಹುಷಾರಿದ್ದಾರೆ. ಇಲ್ಲಿಗೆ ಬಂದು ಒಂದಿನನೂ ಆಗಿಲ್ಲ. ಆಲೆ ಸೀಲ್ ಮತ್ತು ಪೆಂಗ್ವಿನ್ ಜೊತೆ ಸ್ನೇಹ ಕೂಡ ಮಾಡಿದ್ದಾರೆ. ಇವರು ಅಂಗಾರನ್ ಕಡೆಯವರು ಅಲ್ವೇ ಅಲ್ಲ. Watch India's largest kids library only on Jio Hotstar. Download the app now.